ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನ. यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा। बढ़ेगी 10 से 15% नाइट्रोजन क्षमता। ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, ಪೀಡೆನಾಶಕಗಳ ಸಮರ್ಪಕ ಹಾಗೂ ಸುರಕ್ಷಿತ ಬಳಕೆ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ಪರಿಸರ ಸ್ನೇಹಿ ಕ್ರಮಗಳನ್ನು ಅನುಸರಿಸುವುದು ಸೂಕ್ತ. ಪೀಡೆನಾಶಕಗಳ ಬಳಕೆ ಅಂತಿಮ ಆಯ್ಕೆಯಾಗಬೇಕು. ಪೀಡೆಗಳ ಸಂಖ್ಯೆ ಆರ್ಥಿಕ ಹಾನಿಯ ಮಟ್ಟಕ್ಕಿಂತ ಹೆಚ್ಚಾಗಿದ್ದಾಗ ಮಾತ್ರ ರಾಸಾಯನಿಕಗಳನ್ನು ಬಳಸಬೇಕು. ಶಿಫಾರಸು ಮಾಡಿದ ಪೀಡೆನಾಶಕಗಳನ್ನು ಮಾತ್ರ ನಿಗದಿತ ಪ್ರಮಾಣದಲ್ಲಿ ಬಳಸಬೇಕು. ಒಂದೇ ರಾಸಾಯನಿಕವನ್ನು ಪದೇ ಪದೇ ಉಪಯೋಗಿಸಬಾರದು. ಅವೈಜ್ಞಾನಿಕವಾಗಿ 2-3 ಕೀಟನಾಶಕಗಳನ್ನು ಅಥವಾ ರೋಗನಾಶಕಗಳನ್ನು ಬೆರೆಸಿ ಸಿಂಪಡಿಸುವುದರಿಂದ ಹೆಚ್ಚಿನ ಹತೋಟಿ ದೊರೆಯುವುದಿಲ್ಲ. ಇದರಿಂದಾಗುವ ದುಷ್ಪರಿಣಾಮಗಳು ಹೆಚ್ಚು. 2 ಸಿಂಪರಣೆಗಳ ಮಧ್ಯೆ ಕನಿಷ್ಠ 8 ರಿಂದ 15 ದಿನಗಳ ಅಂತರವಿರಬೇಕು. ಪದೇ ಪದೇ ಸಿಂಪರಣೆ ಮಾಡುವುದರಿಂದ ಹೆಚ್ಚಿನ ಹತೋಟಿ ದೊರೆಯುವುದಿಲ್ಲ. ಪೀಡೆನಾಶಕಗಳನ್ನು ಸರಿಯಾದ ಸಮಯದಲ್ಲಿ ಸಮರ್ಪಕ ಉಪಕರಣಗಳನ್ನು ಬಳಸಿ ಸಿಂಪಡಿಸಿದಲ್ಲಿ ಉತ್ತಮ ಹತೋಟಿಯನ್ನು ಪಡೆಯಬಹುದಾಗಿದೆ. ಬೆಳೆಗಳಿಗನುಗುಣವಾಗಿ 1 ಎಕರೆಗೆ ಸರಾಸರಿ 200 ರಿಂದ 400 ಲೀಟರ್ ಸಿಂಪರಣಾ ದ್ರಾವಣವನ್ನು ಬಳಸಬೇಕು. ಮಂಡ್ಯ ತಾಲೂಕು ದಾಸನದೊಡ್ಡಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಪಾಪಣ್ಣಗೌಡ ಅವರು ಬನ್ನೂರು ಕುರಿಗಳನ್ನು ಸಾಕುತ್ತಿದ್ದಾರೆ. ತಾಲೂಕು ಕುರಿ ಸಾಕಣೆದಾರರ ಸಂಘದ ಅಧ್ಯಕ್ಷರೂ ಆಗಿರುವ ಅವರು, ಬನ್ನೂರು ಕುರಿಗೆ ಬೇಡಿಕೆ ಹೆಚ್ಚಾಗಿದ್ದು ಈ ತಳಿಯನ್ನ ಕೊಟ್ಟಿಗೆಯಲ್ಲಿ ಕಟ್ಟಿ ಇಲ್ಲವೇ ಹೊರಗಡೆ ಮೇಯಲು ಬಿಟ್ಟು ಸಾಕಬಹುದು ಎನ್ನುತ್ತಾರೆ. ಕಾಲಕಾಲಕ್ಕೆ ಸರಿಯಾಗಿ ಸೂಕ್ತ ಲಸಿಕೆ ನೀಡುವುದು ಹಾಗೂ ರೋಗಗಳ ಬಗ್ಗೆ ನಿಗಾ ವಹಿಸಿದಲ್ಲಿ ಬನ್ನೂರು ಕುರಿ ಸಾಕಣೆ ಒಂದು ಲಾಭಕರ ಕಸುಬು ಎನ್ನುತ್ತಾರೆ ಪಾಪಣ್ಣಗೌಡ ಅವರು. ಈ ತಳಿ ಬಂದು ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿ ಇದೆ ಅನ್ನೋದಕ್ಕೆ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಏಕೆಂದರೆ ಇದು ತುಂಬ ಇರೋ ಒಂದು 13-14 ಕುರಿ ತಳಿಗಳಲ್ಲಿ ನಂಬರ್ 1 ತಳಿ ಇದು. ಈ ತಳಿಗೆ ಹೊರದೇಶದಲ್ಲೂ ಕೂಡ ಒಳ್ಳೆ ಮಾರ್ಕೆಟ್ ಇದೆ ಮಟನ್ಗೆ. ಆಲ್ಮೋಸ್ಟು ಈ ತಳಿ ಬಂದು ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಕ್ಕಪಕ್ಕನೇ ಕಳೆದ ಸುಮಾರು 106 ವರ್ಷಗಳಿಂದ ಇಲ್ಲೇ ಇರೋದು ಮೂಲ ಸ್ಥಳ. ಇಲ್ಲಿ ವಾತಾವರಣದಲ್ಲಿ ತುಂಬ ಚೆನ್ನಾಗಾಗುತ್ತೆ, ಬೇರೆ ವಾತಾವರಣಕ್ಕಿಂತ ಬೇರೆ ಡಿಸ್ಟಿಕ್ ಹೋಲಿಸ್ಕೊಂಡ್ರೆ. ಮತ್ತು ನಾವು ಈ ತಳಿನ ಸುಮಾರು 100 ವರ್ಷದ ಹಿಂದೆಯಿಂದನೂ ಸಾಗಾಣಿಕೆ ಮಾಡ್ಕೊಬತ್ತಾ ಇದ್ದೀವಿ ಇಲ್ಲಿಂದನೇ. ಈಗ ಆಲ್ಮೋಸ್ಟ್ ನಮ್ಮ ಹತ್ರ ಒಂದು 100-150 ಕುರಿ ಇದೆ. ಈ ಕುರಿ ಲಕ್ಷಣ ಬಂದು ತುಂಬ ಗಿಡ್ಡ ಆಗಿರ್ತದೆ, ನೋಡೋಕ್ಕೆ ತುಂಬ ಅಟ್ರಾಕ್ಷನ್ ಆಗಿರ್ತದೆ, ಒಳ್ಳೆ ವೈಟ್ಗಿರ್ತದೆ. ಮತ್ತು ಇದ್ರ ಮಾಂಸ ತುಂಬ ಮೃದುವಾಗಿರ್ತದೆ. ಈ ತಳಿನ ಸಾಕಾಣಿಕೆ ಮಾಡಿದ್ರೆ ರೈತರು ತುಂಬ ಆರ್ಥಿಕವಾಗಿ ಮುಂದುವರಿಬೋದು. ಮತ್ತು ಇದು 2 ವರ್ಷಕ್ಕೆ 3 ಮರಿ ಹಾಕುತ್ತೆ. ಒಬ್ಬ ರೈತ ನಾವೀಗ 100 ಕುರಿ ಸಾಕ್ತಾ ಇದ್ದೀವಿ. 2 ವರ್ಷಕ್ಕೆ 8 ತಿಂಗಳಿಗೆ 1 ಮರಿ ಹಾಕುತ್ತೆ. 5 ತಿಂಗಳಿಗೆ ಮರಿ ಹಾಕಿದ ತಕ್ಷಣ 3 ತಿಂಗಳ ಗಂಟೆ ಹಾಲು ಕುಡಿಸ್ತೀವಿ. 3 ತಿಂಗಳಾದ್ಮೇಲೆ ನಾವು ಮರಿಗಳನ್ನೇ ಮಾರಾಟ ಮಾಡ್ಬಿಡ್ತೀವಿ. ಯಾಕೆಂದರೆ ಸಾಕಾಣಿಕೆಗೆ ತುಂಬ ಡಿಮ್ಯಾಂಡ್ ಇರೋದ್ರಿಂದ ಮರಿನೇ ಮಾರಾಟ ಮಾಡ್ತೀವಿ.
ಮತ್ತೆ 3 ತಿಂಗಳಾದಮೇಲೆ ಅದು ಕ್ರಾಸಿಗೆ ಬರುತ್ತೆ, ಟಗರು ಬಿಡ್ತೀವಿ, ಕ್ರಾಸ್ ಮಾಡ್ತದೆ, ಮತ್ತೆ 8 ತಿಂಗಳು 5 ತಿಂಗಳು ಮರಿ ಹಾಕುತ್ತೆ, ಮತ್ತೆ 3 ತಿಂಗಳು ಗ್ಯಾಪು. ಆ ರೀತಿ 2 ವರ್ಷಕ್ಕೆ 3 ಮರಿ ಹಾಕುತ್ತೆ. ಒಂದು ಕುರಿಲಿ 2 ವರ್ಷಕ್ಕೆ ಇಲ್ಲ ಅಂದ್ರೆ ಒಂದು ಮರಿಗೆ ನಾವು 4,000 ರಿಂದ 5,000 ರೂಪಾಯಿಗೆ ಮಾರಾಟ ಮಾಡ್ತೀವಿ. ಒಂದು ಕುರಿಲಿ 2 ವರ್ಷಕ್ಕೆ ನಮಗೆ 15,000 ಸಂಪಾದನೆ ಬರುತ್ತೆ. ಈಗ 100 ಕುರಿ ಇತ್ತು ಅಂದರೆ ಆಲ್ಮೋಸ್ಟು 3 ಬ್ಯಾಚ್ ಮರಿ ಸಿಗುತ್ತೆ ನಮಗೆ 2 ವರ್ಷಕ್ಕೆ. ನಮಗೆ 15 ಲಕ್ಷ ಲಾಭ ಬಂತು 2 ವರ್ಷಕ್ಕೆ. 1 ವರ್ಷಕ್ಕೆ 7 ಲಕ್ಷ ಲಾಭ ಬರುತ್ತೆ. ಒಂದು 100 ಕುರಿ ಅಂದರೆ ಮಾಮೂಲಿ ಮನೆ 2 ಆಳಿದ್ರೆ ಸಾಕು, ಆರಾಮಾಗಿ ನಾವೇ ಮೇಂಟೈನ್ ಮಾಡ್ಕೋಬೋದು. ಈ 100 ಕುರಿ ಸಾಕೋಕ್ಕೆ ಜಾಗ ಇಲ್ಲ, ಇದಿಲ್ಲ, ತೊಂದರೆ ಇಲ್ಲ ಅಂದರೂ 20 ಕುರಿ ಸಾಕೋದನ್ನು ಒಂದು ಫ್ಯಾಮಿಲಿಯಲ್ಲಿ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು. ಒಳ್ಳೆ ಸಂಪಾದನೆ ಇದೆ, ಲಾಭದಾಯಕ ತಳಿ ಇದು. ಎರಡು 2016-17 ಸಾಲಿನ ಬೆಳೆ ಸ್ಪರ್ಧೆ ವಿಭಾಗದಲ್ಲಿ ಕೃಷಿ ಪ್ರಶಸ್ತಿಗಾಗಿ ರೈತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ನೀಡಲಾಗುವ ಈ ಪ್ರಶಸ್ತಿಗೆ ನಿಗದಿತ ನಮೂನೆಯಲ್ಲಿ ಒಂದೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಬೆಳೆಗಳ ವಿವರಗಳು, ಅರ್ಜಿ ನಮೂನೆ ಮತ್ತಿತರ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು. ಬೆಳೆ ಸ್ಪರ್ಧೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/8/2016. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. किसानों के हित में बड़ा कदम, प्रधानमंत्री कृषि सिंचाई योजना। हर खेत को पानी, प्रति बूंद अधिक उपज। सिंचाई के सही तरीकों और जल संरक्षण की नई तकनीकों के साथ बढ़ेगा जमीन का जल स्तर। जिला स्तर पर होंगी सिंचाई योजनाएं। असिंचित क्षेत्रों तक पानी पहुंचाकर बढ़ेगा उत्पादन। भारत सरकार की विशाल योजना प्रधानमंत्री कृषि सिंचाई योजना